ಓಮದನ್ ಸರ್ ಅವರಿಗೆ ಇವತ್ತು ಹುಟ್ಟಿದಬ್ಬದ ಶುಭಾಶಯಗಳು. ನಾವೆಲ್ಲ ಜನರ ಮುಖಾಂತರ ಅವರಿಗೆ ಹುಟ್ಟಿದಬ್ಬ ಶುಭಾಶಯಗಳನ್ನ ತಿಳಿಸ್ಕೊಳ್ತೀವಿ. ಮತ್ತೆ ಅವ್ರಿಗೆ ಒಳ್ಳೆ ಆರೋಗ್ಯ, ಇನ್ನ ಜನರು ತುಂಬಾ ಸೇವೆ ಮಾಡ್ಲಿ ಅಂತ ನಾವೆಲ್ಲ ಕೋರ್ಕೊಂತೀವಿ ದೇವ್ರ ಹತ್ರ. ನಮ್ ವಾರ್ಡಲ್ಲಿ ಬುಕ್ಸ್, ಮಕ್ಳಿಗೆ ಬುಕ್ಸ್ ಕೊಟ್ಟಿದೀವಿ, ಮತ್ತೆ ಸ್ಯಾರೀಸ್ ಕೊಟ್ಟಿದೀವಿ, ವಯಸ್ಸಾದವ್ರಿಗೆ ಸ್ಯಾರೀಸ್ ಕೊಟ್ಟಿದೀವಿ. ಇದು ಸಾರ್ಗೆ ಗೊತ್ತಿಲ್ಲದೆ ಒಂದ್ ಗಿಫ್ಟ್ ಆಗಿ ಮಾಡೋಣ ಅಂತ ನಾವು ಮಾಡ್ತಾ ಇದೀವಿ. ಇವಾಗ ಊಟ ಅರೇಂಜ್ ಮಾಡಿದೀವಿ ಎಲ್ಲಾರ್ಗು. ಎಲ್ಲ ಹೆಲ್ತ್ ಮಾಡ್ತಾ ಇದ್ದಾರಲ್ವಾ, ಎಲ್ಲಾರ್ಗು ಗೊತ್ತಲ್ವಾ ಅದು. ಪ್ರತಿ ವರ್ಷ ಮಾಡ್ಬೇಕು ಸರ್, ದೇವ್ರು ಕೊಟ್ಟಿದ್ ನಿಜವಾಗ್ ಮಾಡ್ಬೇಕು. ನಮ್ ಸಾರ್ ಏನಾದ್ರು ಬಂದ್ಬಿಟ್ರೆ ನಿಜವಾಗ್ ಮಾಡ್ಬೇಕು. ಅದು ಅವ್ರಿಗೆ ನಮ್ ವಾರ್ಡಿನ ಪರವಾಗಿ ನಾವು ಹುಟ್ಟಿದಬ್ಬದ ಶುಭಾಶಯಗಳು. ಎಸ್ಕೆ ಗ್ರೂಪ್ ಇಂದ ಕೋಮದನ್ ಅವರಿಗೆ ಹುಟ್ಟಹಬ್ಬದ ಶುಭಾಶಯಗಳು. ದೇವರು ಅವರಿಗೆ ಆಯುಷ್ ಭಗವಂತ ನೀಡಬೇಕಂತ ನಮ್ಮ ದೈನನಗರ ವಾರ್ಡಿನ ಸರ್ಬಾಗಿ ಎಲ್ಲ ಸರ್ಬಾಗಿ ಒಂದು ಪರವಾಗಿ ಒಂದು ವಿಶ್ ಮಾಡ್ತಾ ಇದೀವಿ. ಹಾಗೂ ಈ ಕಾರ್ಯಕ್ರಮವನ್ನು ತುಂಬಾ ಅದ್ದೂರಿಯಾಗಿ ಮಾಡ್ತಾ ಇದ್ದಾರೆ. ಈ ಹುಟ್ಟು ಹಬ್ಬವನ್ನು ಅವ್ರ ಜೊತೆ ಇರುವ ಕಾರ್ಯಕರ್ತರೆಲ್ಲ ಸೇರ್ಕೊಂಡ್ಬಿಟ್ಟು ಮುಂಬರುವ ಚುನಾವಣೆಯಲ್ಲಿ ಇದೇ ತರ ಮಂಜು ಅವರು ಹಾಗೂ ನಮ್ಮ ಸೆಲ್ವ ಸರ್ ಅವರುಗಳು ಈ ದಯಾನಗರ ವಾರ್ಡಿನ ಅಂಬೇಡ್ಕರ್ ನಗರದಲ್ಲಿ ಎಲ್ಲಾ ನಿವಾಸಿಗಳಿಗೂ ಈ ಒಂದು ಕೋಮದನ್ ಅವರ ಹುಟ್ಟಹಬ್ಬದ ಪ್ರಯುಕ್ತವಾಗಿ ಇದು 97 ವಾರ್ಡ್ ಅಲ್ಲಿ ಸ್ಯಾರಿ ಮತ್ತೆ ಅವರ ಬುಕ್ಸ್ ಈ ತರ ವಿತರಣೆ ಮಾಡ್ತಾ ಇದ್ದಾರೆ. ಹಾಗೂ ತುಂಬಾ ಅನೇಕ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಕೋಮದನ್ ಅವರು. ಸೋಷಿಯಲ್ ವರ್ಕ್ 97 ವಾರ್ಡ್ ಅಲ್ಲಿ ಮಾಡ್ತಾ ಅನೇಕ ಜನಗಳಿಗೆ ಕಣ್ಣಿನ ಒಂದು ಚಿಕಿತ್ಸೆ ಹಾಗೂ ತುಂಬಾ ಏನಂತ ಇದಾರೆ ಮುಖಾಂತರ ತುಂಬಾ ಪ್ರಸಿದ್ಧಿ ಪಟ್ಟಿದ್ದಾರೆ ಈ 97 ವಾರ್ಡ್ ಅಲ್ಲಿ ಕೋಮದನ್ ಅವರು. ಹೀಗೆ ಮುಂದುವರಿಬೇಕಂತ ಒಂದು ವಿನಂತಿ. ಹಾಗೂ ಆತ್ಮೀಯ ಸ್ನೇಹಿತರಾದ ಮತ್ತು ಸಮಾಜ ಸೇವಕರಾದಂತಹ ಶ್ರೀ ಎಸ್ಕೆ ಗ್ರೂಪ್ಸ್ ನ ಮಾಲೀಕರಾದಂತಹ ಎಸ್ಕೆ ಕೋಮದನ್ ಅವರ ಜನ್ಮದಿನ ಇದೆ ಇವತ್ತು. ಸೊ ಇವತ್ತು ಅವರ ಅಭಿಮಾನಿಗಳು, ಸ್ನೇಹಿತರು, ಆತ್ಮೀಯರು ಎಲ್ಲ ಬಂದ್ಬಿಟ್ಟು ಇವತ್ತು ನಮ್ಮ ಬಂಡಿರೆಡ್ಡಿ ವೃತ್ತದಲ್ಲಿ ಇವತ್ತು ಅವರ ಜನ್ಮದಿನವನ್ನು ಆಚರಿಸ್ತಾ ಇದ್ದಾರೆ. ಅವ್ರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಇನ್ನೂ ಹೆಚ್ಚಿನ ಕೆಲಸ ಮಾಡುವಂತ ಆಶೀರ್ವಾದ ಮಾಡ್ಲಿ ಅಂತ ನಾನು ದೇವರಲ್ಲಿ ಪ್ರಾರ್ಥಿಸ್ಕೊಳ್ತಾ ಇದ್ದೀನಿ. ದೊಡ್ಡ ಸ್ಥಾನಮಾನ, ದೊಡ್ಡ ಅಧಿಕಾರ ತಗೊಳ್ಳಿ ಅಂತ ಅಂದ್ಬಿಟ್ಟು ನಾನು ದೇವರಲ್ಲಿ ಪ್ರಾರ್ಥಿಸ್ತಾ ಇದ್ದೀನಿ. ಶುಭಾಶಯಗಳು ಕೋಮದನ್ ಅವರಿಗೆ. ಈಗ ನಮ್ಮ ಬಂಡಿರೆಡ್ಡಿ ಸರ್ಕಲ್ ಅಲ್ಲಿ ಇವ್ರಿಗೆ ಒಂದು ಹುಟ್ಟಿದ ಹಬ್ಬವನ್ನು ಆಚರಿಸ್ತೀವಿ. ದಯಮಾಡಿ ನಾವು ಇಲ್ಲಿ ಇರೋ ನಾಗರಿಕರು ಮತ್ತು ನಮ್ಮ ಜನಾಂಗದವರು ಎಲ್ಲ ಅವ್ರಿಗೆ ಬೆಂಬಲ ಕೊಡ್ಬೇಕಂತ ಹೇಳಿ, ಇನ್ನು ಅವ್ರು ಸೋಷಿಯಲ್ ಬಹಳ ಹೆಚ್ಚೆಚ್ಚಾಗಿ ಮಾಡ್ಬೇಕು.
ಇನ್ನ ಈ ದಯಾನಂದ ನಗರದಲ್ಲಿ ಬಹಳ ಒಳ್ಳೆ ಒಳ್ಳೆ ಕೆಲಸಗಳು ಮಾಡ್ಬೇಕಂತ ನಮ್ಮ ಸಂಘದ ವತಿಯಿಂದ ಅವ್ರಿಗೆ ಸ್ವಾಗತವನ್ನು ಕೊಡ್ತೀವಿ. ಕಣ್ ಚಿಕಿತ್ಸೆ, ಹಾರ್ಟ್ದು, ಲಿವರ್ದು, ಕಿಡ್ನಿದು ಪ್ರಾಬ್ಲಮ್, ಮಕ್ಕಳಿಗೆ ಬುಕ್ಸ್ ಕೊಡೋದು, ಉದ್ಯೋಗ ಮೇಳ ಬುಕ್ಸ್ ಕೊಡೋದು, ಆಮೇಲೆ ಪ್ಯಾಡ್ ಎಕ್ಸಾಮ್ ಪ್ಯಾಡ್ ಕೊಡೋದು, ಪೆನ್ ಕೊಡೋದು, ಪೆನ್ಸಿಲ್ ಕೊಡೋದು, ಎಲ್ಲರಿಗೆ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದಿನ ಫೀಲ್ಡ್ಗೆ ಅವ್ರು ಒಳ್ಳೆ ಕೆಲಸಗಳು ಮಾಡ್ಬೇಕು. ಈ ಜನಗಳ ಮಧ್ಯೆ ಚೆನ್ನಾಗಿರ್ಬೇಕಂತ ನಮ್ಮ ಆಶೀರ್ವಾದ. ಅವ್ರು ಯಾವಾಗ್ಲೂ ಚೆನ್ನಾಗಿರ್ಬೇಕು, ಜನಗಳಿಗೆ ಒಳ್ಳೆ ಒಳ್ಳೆ சேவைகள் ಮಾಡ್ಬೇಕಂತ நம்ம கருத்து. கோமதன் ஹாப்பி பர்த்டே. கடவுளுடைய கிருபை இன்னும் இனிமேலும் இவ்வளவு நாள் நடந்ததுக்கு போல இனிமே அதிகமான ஆசீர்வாதத்தோடு வாழணும். அநேகருக்கு ஒரு உதவி செய்கிற பிள்ளைக்கு மத்தவங்களும் மகனுக்கு உதவி செய்யணும் இல்லீங்களா? அது கண் பார்வை, லோன் வாங்கி கொடுக்கறாரு, பசங்க ஏழை பசங்களுக்கு புக்ஸ் கொடுக்கறாங்க. இந்த மாதிரி எங்கேயும் செய்யல. அதனால அவர் செய்யும் போது அவருக்கு ஜனங்கள் எல்லாம் சேர்ந்து சப்போர்ட் பண்ணணும். ಅವ್ರು ಇಂದ್ರ ಪೋಲೆ ಎಂದ್ರ ವಾಳೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾನೆ. ಅವನ ಆರೋಗ್ಯ ಚೆನ್ನಾಗಿರ್ಬೇಕು, ಅವನಿಗೆ ಎಲ್ಲ ಇದು ಮಾಡಿ ಅವನಿಗೊಂದು ಇದು ಹೆಲ್ಪ್ ಮಾಡ್ಬೇಕು. ಅದಕ್ಕೆ ನೀವೇ ಎಲ್ಲ ಬ್ಲೆಸ್ಸಿಂಗ್ ಮಾಡಿ ಅವ್ರನ್ನ ಇದು ಮಾಡ್ರಿ. ಅದೇ ನನ್ಗೆ ಸಂತೋಷ ಆಗುತ್ತೆ. ನಮ್ಗೆ ಮದ್ವೆ ಬೇಡ, ನಾವ್ ಹಿಂಗೆ ಇರ್ತೀವಿ ಅಂತ ಸಂತೋಷವಾಗಿ ಹೇಳ್ತಾ ಇದ್ದಾರೆ. ನಮ್ಗೂ ಸಂತೋಷನೇ. ಎಲ್ಲರಿಗೂ ನಮಸ್ಕಾರ ಹೇಳ್ತಾ ಇದ್ದೀನಿ. ನನ್ಗೆ ನಮ್ ಫ್ರೆಂಡ್ಸ್ ತುಂಬಾ ಸಪೋರ್ಟ್ ಮಾಡಿ ಇಲ್ಲಿ ಬಂದೋಡಿ ಸರ್ಕಲ್ ನಲ್ಲಿ ಕರ್ನಾಟಕ ಬಿರಿಯಾನಿ, ಶ್ರೀನಿವಾಸ ಮೂರ್ತಿ, ಭೋಜನ, ಚಲ್ಲ ಮತ್ತೆ ನಮ್ಮ ಎಸ್ ಕೆ ಗ್ರೂಪ್ ಟೀಮ್ ಫ್ಯಾಮಿಲಿ ಎಲ್ಲಾರು ಬಂದು ಕೇಕ್ ಕಟ್ ಮಾಡಿ ಸಂತೋಷ ಪಟ್ಟ ನಮ್ಗೆ ತುಂಬಾ ಹ್ಯಾಪಿ ಆಗಿದ್ದೀನಿ ಸರ್. ಜೊತೆನೇ ಇರ್ತಾರ, ಎಲ್ಲಾ ಪ್ರತಿಯೊಂದು ಕೆಲ್ಸಕ್ಕೆ ಅವ್ರ ಜೊತೆ ಇದಾರ. ಥ್ಯಾಂಕ್ಸ್ ಎಲ್ಲ ಹೇಳಿ ಅವ್ರಿಗೆ ಮನ್ಸು ನೋವು ಮಾಡೋದ್ ಬೇಡ. ನಾನು ಹೃದಯದಿಂದ ಇರೋದ್ರಿಂದ ನಾನು ಆರಾಮಾಗಿರ್ತೀನಿ ಸರ್. ನಾವು ಇವತ್ತು ನಾನು ಫುಡ್ ನೈಟ್ ಡಿನ್ನರ್ಗೆ ರೆಡಿ ಮಾಡಿದ್ದೇನೆ. ಊಟ ರೆಡಿ ಮಾಡಿ 1,200 ಜನಕ್ಕೆ ಊಟ ರೆಡಿ ಮಾಡಿದ್ದೇನೆ. ಮಾಡಿಸ ಎಲ್ಲರಿಗೂ ಚಿಕನ್ ಬಿರಿಯಾನಿ, ನಮ್ಮ ಕರ್ನಾಟಕ ಬಿರಿಯಾನಿ ಅವರು, ಶ್ರೀನಿವಾಸ ಮೂರ್ತಿ, ಡೆಂಟಲ್ ಕ್ಲಿನಿಕ್ಸ್, ನಮ್ಮ ಭೋಜನ, ಚಲ್ಲ, ಸೆಲ್ವಮ್ ಎಲ್ಲರೂ ನನ್ನ ಜೊತೆ ಇರೋದ್ರಿಂದ ನನಗೆ ಸಾಥ್ ಕೊಟ್ಟು ನನ್ನ ಈ ಪರಿಸ್ಥಿತಿ ಕರ್ಕೊಂಡ್ ಬಂದು ಮಾಡ್ತಾ ಇದ್ದಾರೆ. ಚುನಾವಣೆ ಹತ್ರ ಸಮೀಪ ಕೆಲವೇ ತಿಂಗಳುಗಳಲ್ಲಿ ಆಗ್ತಿದೆ. ಯಾವ ಸಿದ್ಧತೆ ಆಗಿದ್ದೀರಾ ಸರ್? ನಾನು ಇನ್ನೂ ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಅದು ಟೈಮ್ ಬಂದ್ರೆ ಅವಾಗ ಯೋಚನೆ ಮಾಡ್ಬಿಟ್ಟು ನಾನು ಇದು ಮಾಡ್ತೀನಿ ಸರ್. ಇವಾಗ ಸದ್ಯಕ್ಕೆ ನನ್ ಕೆಲಸ ಆಯ್ತು, ನನ್ ಸೋಷಿಯಲ್ ವರ್ಕ್ ಆಯ್ತು ಅಂತ ಇದೀನಿ ಸರ್. ಈ ಒಂದು ಶುಭ ಹಾರೈಸಿದ್ರಲ್ಲ ಅವ್ರಿಗೆಲ್ಲ ಎಲ್ಲರಿಗೂ ಧನ್ಯವಾದಗಳು.